ಇವರು ರಾಜೇಶ್, ಏಜ್ 29 ಇಯರ್ಸ್. ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾರೆ ಸೇಯಿಂಗ್ ದ್ಯಾಟ್ ನನ್ನ ಸ್ಯಾಲ್ರಿ ಬಂದು 70,000, ಒಳ್ಳೆ IT ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೀನಿ, ಎಲ್ಲ ಅದ್ರ ಮೇಲೆ EMIs ಕಟ್ಕೊಂಡಿದ್ದೀನಿ, ನನ್ನ ಫ್ಯಾಮ್ಲಿನ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಬಟ್ ಎವ್ರಿ ಡೇ ನಾನು ವೇಕಪ್ ಮಾಡಿದಾಗ ಕರೆಂಟ್ ಸಿಚುವೇಶನ್ಸ್ ನೋಡಿದ್ರೆ ನನಗೆ ತುಂಬ ಭಯ ಆಗುತ್ತೆ. ಆ 70,000 ಮೇಲೆ ನನ್ನ ಜೀವನ ಕಟ್ಕೊಂಡಿದ್ದೀನಿ. ಅದೊಂದೇ ಭಯ ಇಲ್ಲ, ಎಕನಾಮಿ ವರ್ಸ್ಟ್ ಆಗ್ತಿದೆ, ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ, ಎವ್ರಿಥಿಂಗ್. ಅದ್ರ ಜೊತೆಗೆ ಅನ್ನೋದು ಕೂಡ ನಮ್ಮ ಜಾಬ್ಸ್ನೆಲ್ಲ ಕಿತ್ಕೋತಾ ಇದೆ. ಆ್ಯಂಡ್ ಅದನ್ನು ನೋಡಿ ನನಗೆ ಶಾಕ್. ರಾಜೇಶ್ ಅವರ ಕತೆ ಮಾತ್ರ ಅಲ್ಲ, 99% ಆಫ್ ದ ಪೀಪಲ್, 99% ಆಫ್ ದ ವರ್ಕಿಂಗ್ ಪ್ರೊಫೆಷನಲ್ಸ್ ಕತೆ ಇದೇ ಆಗಿದೆ. ಅವ್ರು ಏನು ಅನ್ಕೋತಾರೆ, ನಮ್ಗೊಂದು ಸ್ಯಾಲ್ರಿ ಬರ್ತಿದೆ ಸಾಕು ಅನ್ಕೋತಾರೆ. ಬಟ್ ಇವತ್ತಿರೋ ರೀತಿ ನಾಳೆ ಇರಲ್ಲ. ಅದರಿಂದ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ನ ಬಿಲ್ಡ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ 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 ನೀಡೆಡ್. ನಾಟ್ ಇಂಪಾರ್ಟೆಂಟ್, ಇಟ್ಸ್ ನೀಡೆಡ್ ಟು ಅಸ್. ಆ್ಯಂಡ್ ನಾನು ಈ ಒಂದು ಸ್ಕಿಲ್ ಹೇಳ್ತೀನಿ, ಐ ಆಮ್ ವರ್ಕಿಂಗ್ ಆನ್ ದಿಸ್ ಸ್ಕಿಲ್ ಫಾರ್ ಆಲ್ಮೋಸ್ಟ್ 2.5 years. ಅದು ಬಂದು ಡ್ರಾಪ್ ಶಿಪ್ಪಿಂಗ್. ವಿತೌಟ್ ಹೋಲ್ಡಿಂಗ್ ಅ ಸ್ಟಾಕ್ ಆನ್ ಇನ್ವೆಂಟ್ರಿ ನೀವು ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ನ ನಿಮ್ಮ ಮನೆಯಿಂದನೇ ಬಿಲ್ಡ್ ಮಾಡ್ಕೋಬೋದು. ನಿಮಗೇನಾದರೂ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಬೇಕು, ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ದಿ ವರ್ಡ್ ಎಕ್ಸ್ಟ್ರಾ ಸೋರ್ಸ್. ನಾನು ಕಂಪ್ಲೀಟಾಗಿ ಡೀಟೇಲ್ಸನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಬಂದಿದ್ದೀರಾ, ಡೂ ಶೇರ್ ದಿಸ್ ರೀಲ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೆಟ್ ದೆಮ್ ನೋ ಎಂಥ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ನ ನಾವು ಕೂಡ ಕ್ರಿಯೇಟ್ ಮಾಡ್ಬೋದು ಅಂತ.